So that's the BMW S1000 XR. ಇದು ಸ್ಟಾಕ್ ಎಕ್ಸಾಸ್ಟು. ADV ಸ್ಟ್ಯಾಂಡ್ಸು ಅಥವಾ ಸ್ಪೋರ್ಟ್ಸ್ ಟೂರ್ ನೀವು ತಗೊಳ್ಳೋದೆ ಟು ಹ್ಯಾವ್ ದಟ್ ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್. ಅದರಲ್ಲಿ ವಿಂಡ್ ಬ್ಲಸ್ಟ್ ಬರಬಾರ್ದು ಅಂತ ವಾಟ್ ಯು ಗೆಟ್ ಆನ್ ನೇಕೆಡ್ಸ್ ಅಂಡ್ ಸೂಪರ್ ಸ್ಪೋರ್ಟ್ಸ್. ಬಟ್ ಇದರಲ್ಲಿ S1000 XR ಅಲ್ಲಿ ಆ ಶಿಫ್ಟ್ ಕ್ಯಾಂಪ್ ಟೆಕ್ನಾಲಜಿ ಇಲ್ಲ. ಬಟ್ ಆದ್ರೂ ಇದರಲ್ಲಿ ಪವರ್ ಡೆಲಿವರಿ ತುಂಬ ಸ್ಮೂತ್ ಆಗಿದೆ. ಬನ್ನಿ ಓಡಿಸುವಾಗ ಗಾಡಿ ಹೆಂಗೆ ಕಾಣುತ್ತೆ ನೋಡೋಣ. ಆಲ್ ರೈಟ್, ಸೊ ಇಲ್ಲಿದೆ BMW S1000 XR. ಏನು ಗುರು, ರೇಸಿಂಗ್ ಪ್ರೊಹಿಬಿಟೆಡ್ ಅಂತ ಇದೆ ಇಲ್ಲಿ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನಿದೆ ಇವತ್ತು ನಮ್ಮ ವ್ಲಾಗಲ್ಲಿ. ಅದಕ್ಕಿಂತ ಮುಂಚೆ ಅದರದ್ದೊಂದು ಕೀ ತೋರಿಸ್ಕೊಳ್ಳೋಣ. ದಿಸ್ ಇಸ್ ವಾಟ್ ಇಟ್ ಈಸ್. ಸೊ BMW, ಅಥವಾ ಇಫ್ ಯು ವಾಂಟ್ ಟು ಪ್ರೊನೌನ್ಸ್ ಇಟ್ ರಿಯಲಿ ಕರೆಕ್ಟ್, ಇಟ್ಸ್ BMW. ಸೊ BMW ನಮ್ಮ ಹತ್ರ ಇದೆ, ಸ್ಟ್ಯಾಂಡಿಂಗ್ ದೇರ್. ಸೊ ದ್ಯಾಟ್ಸ್ ದಿ BMW S1000 XR. ಬಟ್ ಇಂಜಿನ್ 1000 RR ಇರೋದು ಇದರಲ್ಲಿ. ಸೊ ಒಂದು ವಾಕ್ ಅರೌಂಡ್ ನೋಡ್ಕೊಳ್ಳಿ ಹೆಂಗಿದೆ ಗಾಡಿ ಅಂತ. ಬ್ಯೂಟಿಫುಲ್ ಗಾಡಿ. ಸೊ ಟ್ರಿಪಲ್ ಬ್ಲ್ಯಾಕ್ ಪೇಂಟ್ ಸ್ಕೀಮ್ ಇದು. ಬ್ಯೂಟಿಫುಲ್ ಅಲ್ಲ, ಸೀರಿಯಸ್ಲಿ. ಸೊ ದಿಸ್ ಕಮ್ಸ್ ವಿತ್ ದಿ ಕೀಲೆಸ್ ಟೆಕ್ನಾಲಜಿ. That's a 6R, right? 6R, 10R. ಈ ಗಾಡಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವು ಯಾರನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮೇಲೂ ಫಾಲೋ ಮಾಡಿ, ಪಕ್ಕದಲ್ಲಿ ಬರ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ಸು ನಾನು ಹಾಕಿರ್ತೀನಿ. ಅಪ್ಡೇಟ್ಸ್ಗೋಸ್ಕರ ಡೂ ಫಾಲೋ ಅವರ್ ಇನ್ಸ್ಟಾಗ್ರಾಮ್ ಪೇಜ್. ಸೊ ಲೆಟ್ಸ್ ಟಾಕ್ ಅಬೌಟ್ ಇಟ್. ನೀವಿಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ನಥಿಂಗ್ ಬಟ್ S1000 XR ಟ್ರಿಪಲ್ ಬ್ಲ್ಯಾಕ್ ಪೇಂಟ್ ಸ್ಕೀಮ್ ಜೊತೆ ಇರೋದು. ಸೊ ಒಂದಷ್ಟು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. ದಿಸ್ ಇಸ್ 1000cc ಬಟ್ ಆನ್ ಅ ಸ್ಪೋರ್ಟ್ಸ್ ಟೂರರ್ ಆರ್ ಕೈಂಡ್ ಆಫ್ ADV ಕ್ಲೋತಿಂಗ್ ಅಂತ ಹೇಳ್ಬೋದು. ಸೊ ಈ ಒಳಗಡೆ ನೀವೇನು ಇಂಜಿನ್ ನೋಡ್ತಿದ್ದೀರಾ, ದಿಸ್ ಇಸ್ ಎಕ್ಸಾಕ್ಟ್ಲಿ ದಿ 1000 RR ಇಂಜಿನ್ ಇದರಲ್ಲಿರೋದು. ಇಟ್ಸ್ ಗಾಟ್ ದ ಸೇಮ್ ಪವರ್ ಬಟ್ ಇಟ್ಸ್ ಸ್ಲೈಟ್ಲಿ ಡಿಟ್ಯೂನ್ಡ್. ಸೊ RR ಬಂದುಬಿಟ್ಟು ಆಲ್ಮೋಸ್ಟ್ 200 bhp ಮೇಲೆ ಇರುತ್ತೆ. ಬಟ್ ಇದು 165 to 170 bhp. ದಿಸ್ ಇಸ್ ಅ 23 ಮಾಡಲು. ಇದಕ್ಕಿಂತ ಮುಂಚೆ ಬರೋ XRಗೆ BMWದೇ ಬ್ರೇಕ್ಸ್ ಬರ್ತಾ ಇತ್ತು. ಬಟ್ ಈ ಮಾಡಲಲ್ಲಿ ನಿಮಗೆ ಫ್ರಂಟ್ ಬ್ರೆಂಬೋ ಕ್ಯಾಲಿಪರ್ಸ್ ಆ್ಯಂಡ್ ಬ್ರೇಕ್ಸ್ ಸಿಗ್ತಾ ಇದೆ. LED ಫ್ರಂಟ್ ಆ್ಯಂಡ್ ಬ್ಯಾಕ್ ಹೆಡ್ಲೈಟ್ ಆ್ಯಂಡ್ ಟೇಲ್ ಲೈಟ್, ಕಂಫರ್ಟಬಲ್ ಸೀಟ್, ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್. ಸೊ ಒಂದು ಟಾಲ್ ಸ್ಟ್ಯಾನ್ಸ್ ಇದೆ, ನಾಟ್ ಲೈಕ್ ದಿ S1000 RR ಕೆಳಗೆ ಪಕ್ಕೊಂಡೆಲ್ಲ ಓಡಿಸೋದೆಲ್ಲ ಬೇಕಾಗಿಲ್ಲ. ಬಟ್ ಇಟ್ಸ್ ಗಾಟ್ ದಿ ಎಕ್ಸಾಕ್ಟ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ S1000 RR. ಯಾಕಂದರೆ ಇಂಜಿನ್ ಇಸ್ ದ ಸೇಮ್. ಬೆಲ್ಸ್ ಆ್ಯಂಡ್ ವಿಸಲ್ಸ್ ಆಫ್ ಆಲ್ ದಿ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಕಂಪ್ಲೀಟ್ಲಿ ಪ್ಯಾಕ್ಡ್ ಇದೆ ಗಾಡಿ. ಸೊ ಕೀ ಹತ್ತಿರ ಇದ್ದರೆ ಸಾಕು, ಅಥವಾ ಕೀ ಇಲ್ಲೂ ಇಡ್ಬೋದು ನೀವು. ಇದೊಂದು ಸ್ಮಾಲ್ ಪಾಕೆಟ್ ಕೊಡ್ತಾರೆ. ಕೀ ಹತ್ತಿರ ಇದೆ, ಕ್ಯಾನ್ ಸ್ಟಾರ್ಟ್ ಲೈಕ್ ದಿಸ್. ಸೊ ದಿಸ್ ಇಸ್ ಹೌ ಇಟ್ ಇಸ್ XR. ಸೊ ಇದರಲ್ಲಿ ರೈಡಿಂಗ್ ಮೋಡ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲೇ ಮೋಡ್ ಬಟನ್ ಇದೆ, ನಿಮಗೆ ಗೊತ್ತಾಗುತ್ತೆ. ಅದು ರೈನ್, ರೋಡ್, ಡೈನಾಮಿಕ್ ಪ್ರೋ. ರೈನ್ ರೋಡ್ ಇಸ್ ದ ವೇ ಇಟ್ ಇಸ್. ಡೈನಾಮಿಕ್ ಮೋಡ್ಸ್ ನೀವು ಬಂದಾಗ ಯು ಕ್ಯಾನ್ ಆ್ಯಕ್ಚುಲಿ ಕಾನ್ಫಿಗರು. ಸೊ ಕಂಪ್ಲೀಟ್ಲಿ ಏನಂತಾರೆ, ಕಾನ್ಫಿಗರ್ ಮಾಡಿ ನೀವು ಓಡಿಸ್ಬೋದು. ಆ್ಯಂಡ್ ಡೈನಾಮಿಕ್ ಪ್ರೋನಲ್ಲಿ ನೀವು ಕಾನ್ಫಿಗರ್ ಮಾಡ್ಕೊಂಡು ಓಡಿಸಿದ್ರೆ ಇಟ್ ಹಸ್ ಗಾಟ್ ಅಟ್ಯಾಚ್ ಟು ದಿ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ಸ್. ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು, ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ಸ್ ಇರೋದ್ರಿಂದ ಡೈನಾಮಿಕ್ ಪ್ರೋನಲ್ಲಿ ಇಟ್ ಆಟೋಮೆಟಿಕ್ಲಿ ಗೆಟ್ಸ್ ಅಡ್ಜಸ್ಟೆಡ್ ಟು ದಿ ರೋಡ್ ಕಂಡೀಷನ್ಸ್. ರೋಡ್ ಹೆಂಗಿದೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ. BMW ಟೆಕ್ನಾಲಜಿ ಗುರು. ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಂದ್ರೆ ದಿಸ್ ಆರ್ 45mm ಫ್ರಂಟ್ ಸಸ್ಪೆನ್ಷನ್ಸ್ ವಿತ್ 150mm ಟ್ರಾವೆಲ್ ಟು ಇಟ್. ಫ್ರಂಟ್ ಆ್ಯಂಡ್ ಬ್ಯಾಕ್ ಸಸ್ಪೆನ್ಷನ್ಸ್ ಬಂದ್ಬಿಟ್ಟು ಮಾರ್ಜುಕಿನಿ. ಫ್ರಂಟ್ ಅಂತೂ ಮಾರ್ಜುಕಿನಿ, ರಿಯರ್ ಬಗ್ಗೆ ನಂಗೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋದು ಬೇಡ. ಕ್ರ್ಯಾಶ್ ಗಾರ್ಡ್ ಜೊತೆ ಬರಲ್ಲ, ಇದು ಹಾಕ್ಸ್ಕೊಂಡಿರೋದು. BMW ಇದು ಯಾವುದು ನಿಮಗೆ ಅಸೆಸರೀಸ್ ಎಲ್ಲ ಜೊತೆಗೆ ಬರಲ್ಲ. ಸೊ SW ಮೋಟೆಕ್ ಅಂತ ಕ್ರ್ಯಾಶ್ ಗಾರ್ಡು ಹಾಕ್ಕೊಂಡಿದ್ದಾರೆ ಇವರು. ಫರಾನ್ ಅವ್ರಿಗೆ ಒಂದು ಒಳ್ಳೆ ಡೀಲ್ ಜೊತೆ ಸಿಕ್ಕಿತ್ತು. ಗಾಡಿ ಸೀಟ್ ಹೈಟ್ ಬಂದ್ಬಿಟ್ಟು 850mm ಆನ್ ಪೇಪರ್ಸು. 840, 850mm ಇದೆ ಅಂದ್ಕೊಳ್ತೀನಿ.
ಇದು ಇನ್ನೂ ಸ್ಟಾಕ್ ಎಕ್ಸಾಸ್ಟ್ ಜೊತೆ ಇದೆ. ಸೌಂಡ್ಸ್ ವೆರಿ ಬ್ಯೂಟಿಫುಲ್. ಕಾಯ್ತಾ ಇರಿ, ನಾನು ನಿಮಗೆ ಕೇಳಿಸ್ತೀನಿ ಹೆಂಗಿದೆ ಅಂತ ಎಕ್ಸಾಸ್ಟ್ ಸೌಂಡು. ಸೊ 160 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಈ ಗಾಡಿಗೆ. ಬಟ್ ಕ್ಯಾಟ್ ಕಾನ್ ಇರೋದ್ರಿಂದ ಕೆಳಗಡೆ ಎಷ್ಟೇ ಒಂದು ಡಬಲ್ಸ್ ಕುತ್ಕೊಂಡ್ರೆ, ಇಬ್ಬರು ಜನ ಕುತ್ಕೊಂಡ್ರೆ ಹಂಸಲ್ಲಿ ಪಕ್ಕಾ ಸ್ಕ್ರೇಪ್ ಆಗುತ್ತೆ ಕೆಳಗಡೆ ಇರೋದು ಕ್ಯಾಟ್ ಕಾನು. ಸೊ ಟೈಮ್ ಟು ಗೆಟ್ ಫುಲ್ ಸಿಸ್ಟಮ್. ನಮ್ಮ ಫರಾನ್ ಅವ್ರು ಹೇಳ್ತಾ ಇದ್ರು ಆರ್ಡರ್ ಮಾಡಿದಾರಂತೆ. ಅಕ್ರಾಪೋವಿಚ್ ಮಾಡಿದ್ದೀನಿ ಇವರು ಅಂತ ಹೇಳ್ತವ್ರೆ. ಸೊ ಅದು ಬಂದಾಗ ಅದ್ರ ಬಗ್ಗೆನೂ ಫ್ಯೂಚರಲ್ಲಿ ಅದು ಬಂದಾಗ ತೋರಿಸ್ತೀನಿ ಹೆಂಗಿದೆ ಅಂತ. ಬಟ್ ಆಸ್ ಆಫ್ ನೌ ದಿಸ್ ಇಸ್ ವಾಟ್ ಇಟ್ ಇಸ್. ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರ್ಸ್ ಬಂದ್ಬಿಟ್ಟು ಮೆಡ್ಜಿಲರು ರೋಡ್ ಟೆಕ್ ಟೈರ್ಸ್ ಇವು. ಸೊ ಫ್ರಂಟು ನಿಮಗೆ 120/70 ಇದೆ, ರಿಯರ್ ನಿಮಗೆ 190/55 ಇದೆ ಗುರು. ZR17 ಅಗೇನ್. ಸೊ ನಿಮಗೆ ಬ್ಯಾಕ್ ಬಸ್ಟರ್ಸ್ ಅನ್ನೋದೆಲ್ಲ ಹಾಕೋದು ಬೇಕಾಗಿಲ್ಲ, ಯಾಕಂದರೆ ದಿಸ್ ಕಮ್ಸ್ ವಿತ್ ದಿ ಡಿಫಾಲ್ಟ್ ನಕಲ್ ಗಾರ್ಡ್ಸ್ ಇಲ್ಲಿ. ಇನ್ನೇನಿದೆ ಗುರು ಮಾತಾಡೋಕ್ಕೆ BMW ಬಗ್ಗೆ ಮಾತಾಡೋಂಗಿಲ್ಲ. ಕ್ವಿಕ್ ಶಿಫ್ಟರ್ ಆ್ಯಂಡ್ ಆಟೋ ಬ್ಲಿಪ್ಪರ್ ಸ್ಟ್ಯಾಂಡರ್ಡ್ ಬರುತ್ತೆ ಇದರಲ್ಲಿ, XR-ಅಲ್ಲಿ, ಈ XR ಮಾಡಲಲ್ಲಿ. ಸೊ ಅಪ್ ಶಿಫ್ಟಿಂಗ್ ಆ್ಯಂಡ್ ಡೌನ್ ಶಿಫ್ಟಿಂಗ್ ಇಸ್ ನಾಟ್ ಅ ಪ್ರಾಬ್ಲಮ್ ಆನ್ ದಿಸ್. ನನ್ನ ಒಂದು ಟಾಪ್ ಬಾಕ್ಸು ರ್ಯಾಕ್ ನೀವು ನೋಡಿದ್ರೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಫಿಕ್ಸ್ಡ್, ಅಲ್ಲಾಡಲ್ಲ. ಬಟ್ ನೀವು ಈ ಗಾಡಿ ಮೇಲೆ ನೋಡಿದ್ರೆ ಒಂದು ಸ್ವಲ್ಪ ಅಲ್ಲಾಡುತ್ತೆ. ಯಾಕೆ ಗೊತ್ತಾ, ಇದು ಲೂಸ್ ಮಾಡಿರೋದಲ್ಲ ಇದು, ಅಥವಾ ಏನು ನಟ್ಟು ಏನೋ ಲೂಸ್ ಆಗಿದೆ ಅಂತಲ್ಲ. ದಿಸ್ ಇಸ್ ಡೆಲಿಬ್ರೇಟ್ಲಿ ಬೇಕಂತಾನೆ ಪರ್ಪಸ್ಲಿ ಮಾಡಿದ್ದಾರೆ ಇದನ್ನು. ಸೊ ದ್ಯಾಟ್ ನೋಡಿ ಹೆಂಗಿದೆ ಮೂಮೆಂಟ್ ಇದು ಲೆಫ್ಟ್ ಆ್ಯಂಡ್ ರೈಟು. ಸೊ ನೀವು ಟಾಪ್ ಬಾಕ್ಸ್ ಹಾಕಿದಾಗ ವೆನ್ ಯು ಆರ್ ಲೀನಿಂಗ್ ಅಲ್ಲ ಕಾರ್ನರ್ಸಲ್ಲಿ, ನಿಮ್ಮ ಟಾಪ್ ಬಾಕ್ಸು ನಿಮ್ಮ ಜೊತೆ ಎಕ್ಸಾಕ್ಟ್ಲಿ ಅಲೈನ್ ಆಗುತ್ತೆ. ಸೊ ದ್ಯಾಟ್ ಏನೋ ಸ್ವಲ್ಪ ರೈಡಿಂಗ್ ಡೈನಾಮಿಕ್ಸ್ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಆ ಥರ ಮಾಡಿರೋದು. ನನಗೆ ಇದು ಸೀರಿಯಸ್ಲಿ ಗೊತ್ತಿರಲಿಲ್ಲ. ಈಗ ಹೇಳಿದ್ರು ಫರಾನ್ ಅವ್ರು ಹಿಂಗಿದೆ ನೋಡು, ಇದನ್ನು ನಾನು ವೀಡಿಯೋಲ್ಲಿ ನೋಡಿದೆ, ಇದು ಲೂಸು ಇರೋದಲ್ಲ, ಬೇಕಂತಲೇ ಮಾಡಿರೋದು BMW ಅವರು. ಇನ್ನೊಂದು ಮಾತಾಡೋದು ಅಂದರೆ S1000RR ಇಂಜಿನ್ ಜೊತೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ನಿಮಗೆ ಶಿಫ್ಟ್ ಕ್ಯಾಮ್ ಟೆಕ್ನಾಲಜಿ ಅಂತ ಒಂದು ಬರುತ್ತೆ, ವಿಚ್ ಇಸ್ ವೇರಿಯಬಲ್ ಟೈಮಿಂಗ್ ಸಿಸ್ಟಮ್ ಅಂತ. ನೀವು ಗೂಗಲ್ ಮಾಡ್ಕೊಬೋದು ಇನ್ನಷ್ಟು ಡೆಪ್ತಾಗಿ ತಿಳ್ಕೊಬೇಕಂದ್ರೆ ವಾಟ್ ಈಸ್ ಶಿಫ್ಟ್ ಕ್ಯಾಮ್ ಟೆಕ್ನಾಲಜಿ ಆನ್ BMW S1000RR. ಬಟ್ ಇದರಲ್ಲಿ S1000XR-ಅಲ್ಲಿ ಆ ಶಿಫ್ಟ್ ಕ್ಯಾಮ್ ಟೆಕ್ನಾಲಜಿ ಇಲ್ಲ. ಬಟ್ ಆದ್ರೂ ಇದರಲ್ಲಿ ಪವರ್ ಡೆಲಿವರಿ ತುಂಬ ಸ್ಮೂತಾಗಿದೆ ಕಂಪೇರ್ ಟು ದ್ಯಾಟ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟು ಬೀಕು ವಿಂಗ್ಲೆಟ್ಸ್ ಹೆಂಗೆ ಕೊಟ್ಟಿದ್ದಾರೆ ಅಂತ. ಇಲ್ಲೂ ಬ್ರ್ಯಾಂಡಿಂಗ್ ಇದೆ S1000XR ಅಂತ. ವಿಂಡ್ ಸ್ಕ್ರೀನ್ ಇಸ್ ಅಗೇನ್ ಅಡ್ಜಸ್ಟೇಬಲ್, ಯು ಕ್ಯಾನ್ ಅಡ್ಜಸ್ಟ್ ಇಟ್, ವಿಚ್ ಇಸ್ ಮೆಕ್ಯಾನಿಕಲ್. ಈ ಥರ ಅಡ್ಜಸ್ಟ್ ಮಾಡ್ಬೋದು ನೀವು, ಸ್ವಲ್ಪ ಮೇಲೆ ಇರುತ್ತೆ. ಬಟ್ ಆದರೂ ಫರಾನ್ ಅವ್ರಿಗೆ ಅವ್ರ ಹೈಟ್ಗೆ ಆ್ಯಕ್ಚುಲಿ ವಿಂಡ್ ಬ್ಲಾಸ್ಟ್ ಅನ್ನೋದು ತುಂಬ ಇದೆ ಅವ್ರ ಮುಖದ ಮೇಲೆ. ಸೊ MRI ವಿಂಡ್ ಸ್ಕ್ರೀನು ಆರ್ಡರ್ ಆಗಿದೆ, ವಿತ್ ದಿ ವಿಂಡ್ಶೀಲ್ಡ್ ಎಕ್ಸ್ಟೆಂಡರು ಮಾಡ್ಕೊಂಡಿದ್ದಾರೆ. ಅದೊಂದು ಸ್ವಲ್ಪ ಅವ್ರಿಗೆ ಇನ್ನೂ ಹೆಲ್ಪ್ ಆಗ್ಬೋದು. ಸೊ ADVsಲ್ಲಿ ಇಟ್ಸ್ ಆಲ್ ಅಬೌಟ್ ಸ್ಪೋರ್ಟ್ಸ್ ಟೂರಿಂಗಲ್ಲಿ ಇಟ್ಸ್ ಆಲ್ ಅಬೌಟ್ ಹೌ ಗುಡ್ ಯುವರ್ ವಿಂಡ್ ಸ್ಕ್ರೀನ್ ಇಸ್. ಸೊ ಹೈ ಸ್ಪೀಡ್ಸಲ್ಲಿ ನಿಮಗೆ ವಿಂಡ್ ಬ್ಲಾಸ್ಟ್ ಅನ್ನೋದು ಬರಬಾರ್ದು. ADV ತೊಗೊಳ್ಳೋದೆ ಅಂದರೆ ADV ಸ್ಟ್ಯಾಂಡ್ಸು ಅಥವಾ ಸ್ಪೋರ್ಟ್ಸ್ ಟೂರು ನೀವು ತೊಗೊಳ್ಳೋದೆ ಟು ಹ್ಯಾವ್ ದಟ್ ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್. ಅದರಲ್ಲಿ ವಿಂಡ್ ಬ್ಲಾಸ್ಟ್ ಬರಬಾರ್ದು ಅಂತ. ವಾಟ್ ಯು ಗೆಟ್ ಆನ್ ನೇಕೆಡ್ಸ್ ಆ್ಯಂಡ್ ಸೂಪರ್ ಸ್ಪೋರ್ಟ್ಸ್. ಬಟ್ ಇದರಲ್ಲಿ ಸ್ವಲ್ಪ ಇದೆ, ಅದನ್ನು ಕೌಂಟ್ರ್ ಮಾಡೋಕ್ಕೆ ನೀವು ಒಳ್ಳೆ ವಿಂಡ್ ಸ್ಕ್ರೀನ್ನ ಎಲ್ಲ ಆರ್ಡ್ರ್ ಮಾಡ್ಕೊಂಬಿಟ್ರೆ ಅದೆಲ್ಲ ಫಿಟ್ ಆಗಿಬಿಡುತ್ತೆ. ಅಂದರೆ ಕರೆಕ್ಷನ್ ಮಾಡ್ಕೊಂಬಿಡ್ತೀರ ನೀವು ಆ ಥರ. ಎಕ್ಸಾಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಡೈನಾಮಿಕ್ ಪ್ರೋ ಮೋಡಲ್ ಹಾಕ್ಕೊಂಡಿದ್ದಾರೆ ಫರಾನ್ ಅವರು. ಸೊ ಕೋಲ್ಡ್ ಸ್ಟಾರ್ಟ್ ಅನ್ನೋದು ಯಾವಾಗಲೂ ತೊಗೊಳತ್ತಿದ್ದು ಫಸ್ಟು. ಸೊ ದಿಸ್ ಇಸ್ ಹೌ ಇಟ್ ಸೌಂಡ್ಸ್. ಇದು ಸ್ಟಾಕ್ ಎಕ್ಸಾಸ್ಟು S1000XRದು. ಸೊ ಈಗ ನೋಡಿ ಮುಂಚೆ ಹೆಂಗೆ ಸ್ಟಾರ್ಟ್ ಆಯಿತು ಕೋಲ್ಡ್ ಸ್ಟಾರ್ಟು, ಅದು ಇವಾಗ ಕಡಿಮೆ ಆಗುತ್ತೆ. RPMಸು ಕೆಳಗಡೆ ಬರುತ್ತೆ. ಈಗ ಕರೆಕ್ಟಾಗಿದೆ. ಇದಕ್ಕೆಲ್ಲ ಒಂದು ಎಕ್ಸಾಸ್ಟ್ ಹಾಕ್ಬಿಟ್ರೆ ಗುರು ಅಬ್ಬಬ್ಬಬ್ಬಬ್ಬ ಏನು ಹೊಡಿಯುತ್ತೆ ಗೊತ್ತಾ. ಯಾಕರ ಬಂದಮೇಲೆ ಕೇಳಿಸ್ತೀನಿ ನೋಡಿ, ಪ್ಯೂಡಿ. ಸೊ ಬ್ಯಾಂಡ್ಸ್ ನೋಡ್ಬೋದು ನೀವು RPMದು, ಬ್ಯೂಟಿಫುಲ್ ಅಲ್ಲ. ಶಿಫ್ಟ್ ಲೈಟು ಒಂದ್ಸಲ ಐ ಥಿಂಕ್ ಅಬೌವ್ 7.5 ಶಿಫ್ಟ್ ಲೈಟ್ ಶುರು ಆಗುತ್ತೆ ಅಲ್ಲಿ. ಸೊ ಹೆಡ್ಲೈಟ್ಸ್ ನೋಡ್ತಾ ಇರ್ಬೋದು ನೀವು, ಬ್ಯೂಟಿಫುಲ್ LED PMV ಟೆಕ್ನಾಲಜಿ ಹೆಡ್ಲೈಟ್ಸ್.
ಎಲೆಕ್ಟ್ರಾನಿಕಲಿ ಪ್ಯಾಕ್ಡ್ ಅಂದಾಗ ಇದರಲ್ಲಿ ಹಿಲ್ ಅಸಿಸ್ಟು, ಒಂದಷ್ಟು ರೈಡಿಂಗ್ ಮೋಡ್ಸ್ ನಾನು ಹೇಳಿದ್ದೀನಿ ನಿಮಗೆ. ಇನ್ನು ಏನೇನೋ ಇದೆ ಗುರು. ಇನ್ನೊಂದು, ದಿಸ್ ಇಸ್ ಆಲ್ಸೋ ಗಾಟ್ ಹೀಟೆಡ್ ಗ್ರಿಪ್ಸ್. ನಮ್ಮ ಗಾಡಿಯಲ್ಲಿ ಅದೆಲ್ಲ ಇಲ್ಲ ಬ್ರೋ. ನಾವು ಹಾಕ್ಕೊಬೇಕಂದ್ರೆ ಅಡಿಷ್ನಲಿ ಇವಾಗ ತುಂಬ ಅವೈಲೇಬಲ್ ಇದೆ, ತರಿಸ್ಕೊಂಡು ಹಾಕೊಂಡ್ಬಿಡ್ಬೋದು ಬೇರೆ ಯಾವುದೇ ಗಾಡಿ ಮೇಲೆ. ಬಟ್ ಇದರಲ್ಲಿ ಸ್ಟಾಕ್ಗೆ ಹೀಟೆಡ್ ಗ್ರಿಪ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ದಿಸ್ ಇಸ್ ದಿ ಹೀಟೆಡ್ ಗ್ರಿಪ್ಸ್ ಬಟನ್ ಇಲ್ಲಿ. ಬನ್ನಿ ಓಡಿಸುವಾಗ ಗಾಡಿ ಹೆಂಗೆ ಕಾಣುತ್ತೆ ನೋಡೋಣ. ಆಲ್ ರೈಟ್, ಸೊ ಇಲ್ಲಿದೆ ನಮ್ಮ BMW S1000 XR. ಶಿವಪ್ ಹೌದಾ? ಏನು ಗುರು ಇಷ್ಟು ಸ್ಮೂತ್ ಆಗಿದೆ. ಸೊ ಡೈನಾಮಿಕ್ ಪ್ರೋ ಮೋಡಲ್ಲಿ ಹಾಕೊಂಡಿದ್ದಾರೆ. ಡೈನಾಮಿಕ್ ಪ್ರೋನಲ್ಲೇ ಇರಲಿ, ಕರೆಕ್ಟಾಗಿರುತ್ತೆ. ಇದರಲ್ಲಿ ವಿಂಡ್ ಬ್ಲಾಸ್ಟ್ ಆ್ಯಕ್ಚುಲಿ ಜಾಸ್ತಿ ಇರುತ್ತೆ ಈ ಗಾಡಿನಲ್ಲಿ. ಬೇಜಾನ್ ವಿಂಡ್ ಬ್ಲಾಸ್ಟ್. ವೈಸರ್ ಮುಚ್ಚಿದ್ದೀನಿ, ನೋಡಬೇಕು ಸೌಂಡು ಹೆಂಗಿರುತ್ತೆ ಅಂತ, ಆಡಿಯೋ ಕ್ವಾಲಿಟಿ. ಏನು ಗುರು, ಹಿಂದೆ ಸೀಟ್ ಬಕೆಟ್ ಥರ ಇದೆಯಪ್ಪ ನಿಜವಾಗ್ಲೂ ಕೂರಕ್ಕೆ ಮಾತ್ರ. ಬಾ 140 150 ಟಚ್ ಮಾಡಿದ್ರು ಏನು ಸ್ಟ್ರೆಸ್ಸೇ ಅನ್ಸಲ್ಲ ಈ ಗಾಡಿನಲ್ಲಿ, ಅಷ್ಟು ಸಕ್ಕತ್ತಾಗಿದೆ. ಓ ಮೈ ಗಾಡ್, ಏನು ಗುರು ಇದು, ಎಷ್ಟು ಫ್ಲಿಕಬಲ್ ಇದೆ ಗಾಡಿ. ನಮ್ಮ ADV ಥರ ಅನ್ಸೋದೇ ಇಲ್ಲ ಇದು. ಓ ಸೀರಿಯಸ್ಲಿ ಕಿಕ್ಯಾಸ್ ಇದೆ ಬ್ರೋ. ಅದಕ್ಕೆ ಹೇಳೋದು ದೊಡ್ಡ ಗಾಡಿಗಳು, ದೊಡ್ಡ ADVಸು, ಇಟ್ಸ್ ನಾಟ್ ಇವನ್ ADV, ಸೂಪರ್ ಏನದು ಸ್ಪೋರ್ಟ್ಸ್ ಟೂರರೇ, ಬಟ್ ಡ್ಯಾಮ್ ಗುಡ್. ಏನು ಗುರು ಹಿಂಗೈತೆ. ನನಗೆ ನಾನೊಂದು ಸ್ಪೋರ್ಟ್ಸ್ ಟೂರರ್ ಮೇಲೆ ಇದ್ದೀನಿ ಅಂತಾನೆ ಅನಿಸ್ತಾ ಇಲ್ಲ ನನಗೆ. ದ್ಯಾಟ್ ಗುಡ್ ಇಟ್ ಇಸ್. ಲವ್ಲಿ. ಏನು ಗುರು, ರೇಸಿಂಗ್ ಪ್ರೊಹಿಬಿಟೆಡ್ ಅಂತ ಇದೆ ಇಲ್ಲಿ. ಯಾರು ರೇಸ್ ಮಾಡ್ತಾವ್ರೆ, ಬಟ್ ಯಾ ಅಗೇನ್ ಆ ಮನೂವರಬಿಲಿಟಿ ಇದೆಲ್ಲ ಗಾಡಿಯಲ್ಲಿ. ಬಾ ನೋಡಿ ಇಲ್ಲಿ, ಶೇಟ್ ಮ್ಯಾನ್, ಏನು ಸಕ್ಕತ್ತಾಗಿದೆ. ಸೆಕ್ಸಿ. ಬ್ರೇಕಿಂಗು ಬ್ರೆಂಬೋ ಬ್ರೇಕ್ಸ್ ಫ್ರಂಟ್ ಇರೋದು, ಹಿಂದೆ BMW ಬ್ರೇಕಿಂಗ್, ಬಟ್ ಕ್ಲಾಸ್. ಸೊ 5th ಗೇರಿಂದಾನೇ ಎತ್ತಾ ಇದೆ ನಾನು. ಓಕೆ, ಲೆಟ್ಸ್ ಗೋ ಟು ಒಂದು 4000 RPM ಹೋಗೋಣ. 5th ಗೇರಲ್ಲೇ ಇದೆ ಗಾಡಿ, ಹೆಂಗೆ ಎತ್ತತ್ತೆ ನೋಡೋಣ. 4000 ಇನ್ನೂ ಸ್ವಲ್ಪ ಇಳಿಸೋಣ. ಸೊ 3.5 ಇವಾಗ ಎತ್ತೋಣ. ಸೀರಿಯಸ್ಲಿ ಏನು ಗುರು, 5th ಗೇರಲ್ಲೂ ಅಲ್ಲ 6th ಗೇರಲ್ಲೇ ಮಂಚ್ ಮಾಡ್ತಾ ಇದ್ದೀವಿ ನೋಡಿ. ಓ ಲವ್ಲಿ, ಕಿಕ್ಯಾಸ್ ಬ್ರೋ, ಏನು ಗಾಡಿ. ಒಂದೇ ಇದರಲ್ಲಿ ಇನ್ನೂ ಪ್ರಾಬ್ಲಮ್ ಇರೋದಂದರೆ, ಸ್ಪೋರ್ಟ್ಸ್ ಟೂರರ್ ಆಗಿ ವಿಂಡ್ಶೀಲ್ಡ್ ಇದ್ದೀನೋ ಒಂದು ಟಾಲರ್ ವಿಂಡ್ ಸ್ಕ್ರೀನ್ ಇದ್ಬಿಟ್ರು ನನ್ನ ಹೈಟ್ಗೂ. ನಾನು ಒಂದು 5'7" ಇದ್ದೀನಿ, 5'7", 5'5". ಬಟ್ ಐ ಸ್ಟಿಲ್ ನೀಡ್ ವಿಂಡ್ ಸ್ಕ್ರೀನ್, ಬೇಕಾಗತ್ತೆ ಅಂತ ಅನಿಸುತ್ತೆ. ಸ್ಟಿಲ್ ಡೂಯಿಂಗ್ ಗುಡ್. ನಮ್ಮ ಟಾರ್ಜನ್ ನೋಡಿ ಬೈ. ಸೊ ಅದಕ್ಕೆ ಫರಾನ್ ಅವರು MRI ವಿಂಡ್ ಸ್ಕ್ರೀನ್ ಆರ್ಡರ್ ಮಾಡಿದಾರಂತೆ. ಸೊ ಅದು ವೆರಿ ಟಾಲು ಅಲ್ಲ, ಇಟ್ ಆಲ್ಸೋ ಕಮ್ಸ್ ವಿತ್ ದಿ ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್. ಅಷ್ಟು ಸಕ್ಕತ್ತಾಗಿದೆ. ಟಾರ್ಜನ್ ಸೌಂಡ್ ಕೇಳಿಸ್ಕೊಳ್ಳಿ.
ಎಕ್ಸಿಲ್ ಎಕ್ಸಾಸ್ಟ್ ಜೊತೆ. ಡ್ಯಾಮ್ ಗುರು, ಏನು ಗುರು ಇದು. ಸೊ ದಿಸ್ is in the dynamic pro mode, which is the highest mode that you can actually choose on, right? I mean, that's a user configurable mode, and the dynamic suspension, the electronic suspension is already working. Right, so it is working according to the road conditions. Adapts itself. It adapts itself. They call it. Bro, what is this, bro? It's not even like a sports tourer, bro. It's like a proper S1000 RR. Yeah. But you have little bit of comfortable seating position, that's it. This thing feels like a bucket, bro, here. Yeah. So when you are taking... You get to very good support. Yeah, when you are doing that high speed, you go like this. When the bike is pushing you back, you feel so comfortable. Yes. Right. It is what it is. It is what it is. It's a sport bike with adventure clothing. Yeah, that's what we say. Damn good, bro. After having the super sport fast machines, we want something comfortable. It's hard for us to go directly to an ADV which makes about 130, 140. Like this. Yeah. So that way it's a nice fast machine that you can go fast on. So I've seen a lot of people who move to this motorcycle used to have super sport motorcycles before. Lovely. It's a beautiful machine. Beautiful. So side by side, this is like a demon. What do you call this? ಏನು ಹೆಸರಿಟ್ಟಿದ್ದೀರಾ? I don't know, man. Batmobile, Bot or Bat Missile. Bat Missile is good. Yeah. It is a missile. Yeah, seriously, I experienced that. ಈ ವ್ಲಾಗ್ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಲವಾರು ಕಾಂಟೆಂಟು ನಮ್ಮ ಚಾನಲ್ ಮೇಲೆ ಬರ್ತಾ ಇರುತ್ತೆ. ಇನ್ನಷ್ಟು ರೈಡ್ಸ್ ಮಾಡೋಣ ಫರಾನ್ ಜೊತೆ. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.